ರೀಲ್ಸ್ ಹುಚ್ಚಿಗೆ ಏನೆಲ್ಲ ಅವಾಂತರಗಳಾಗತ್ತೆ, ಅದರಿಂದ ಏನೆಲ್ಲ ಅನುಭವಿಸಬೇಕಾಗುತ್ತೆ ಅನ್ನೋದಕ್ಕೆ ಈ ಸುದ್ದಿಯೇ ಎಕ್ಸಾಂಪಲ್. ರೀಲ್ಸ್ಗಾಗಿ ಶೋಕಿ ಮಾಡಿದವನಿಗೆ ಈಗ ಜೈಲೂಟ ಖಾತ್ರಿಯಾಗಿದೆ. ಗನ್ ಮ್ಯಾನ್ ಐಷಾರಾಮಿ ಕಾರು ಬಾಡಿ ಗಾರ್ಡ್ ಇಟ್ಕೊಂಡು ಶೋಕಿ ಮಾಡ್ತಾ ರೀಲ್ಸ್ ಮಾಡ್ತಾ ಇದ್ದ. AK-47 ಮಾದರಿಗೆ ನಕಲಿ ಗನ್ ಅನ್ನ ಹಿಡಿದು ಆತ ಪ್ರದರ್ಶನವನ್ನ ಮಾಡ್ತಾ ಇದ್ದ. ಕೆಜಿ ಗಟ್ಲೆ ಚಿನ್ನವನ್ನ ಮೈಮೇಲ್ ಹಾಕೊಂಡು ಶೋಕಿ ಮಾಡ್ತಿದ್ದವನಿಗೆ ಈಗ ಶಿಕ್ಷೆ. ಬೆಂಗಳೂರಿನಲ್ಲಿ ಶೋ ಮಾಡಲು ಹೋಗಿ ಜೈಲು ಶಿಕ್ಷೆಯನ್ನ ಈಗ ಅನುಭವಿಸಬೇಕಾಗಿದೆ. ಅರುಣ್ ಕಟಾರೆ ಶೋಕಿಗೆ ಈಗ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅರುಣ್ ಕಟಾರೆ ಎಂಬುವನ ಬಂಧಿಸಬೇಕು ಅಂತ ಪೊಲೀಸರಿಗೆ ದೂರು ಕೂಡ ಕೊಡಲಾಗಿತ್ತು. ರೀಲ್ಸ್ಗಾಗಿ ಶೋಕಿ ಮಾಡಿದವ ಈಗ ಜೈಲು ಬಂದಿ ಆಗುವಂತಹ ಸ್ಥಿತಿಗೆ ತಲುಪಿದ್ದಾನೆ. ನೋಡಿದ್ರಲ್ಲ ಆತನ ಶೋಕಿ ಹೇಗಿತ್ತು ಅಂತ. ಇಬ್ರು ಬಾಡಿ ಗಾರ್ಡ್ಗಳನ್ನ ಹಿಂದೆ ಇಟ್ಕೊಳ್ಳೋದು, ಮೇಲೆಲ್ಲ ಚಿನ್ನವನ್ನ ಹೇರ್ಕೊಂಡು ಒಂದು ರೀತಿಯಾದಂತಹ ದೌಲತ್ತನ್ನ ಪ್ರದರ್ಶನ ಮಾಡ್ತಾ ಇದ್ದ. ಸೊ ಈ ರೀತಿಯಾಗಿ ಆತ ರೀಲ್ಸ್ಗಳನ್ನ ಮಾಡಿ ಹಾಕೋ ಮೂಲಕ ಲೈಕ್ಸ್ ಅನ್ನ ಗಿಟ್ಟಿಸ್ಕೊಳ್ತಾ ಇದ್ದ. ಆದ್ರೆ ಇದು ಸಾರ್ವಜನಿಕರಿಗೆ ಕಿರಿಕಿರಿಯನ್ನ ಉಂಟು ಮಾಡ್ತಾ ಇದೆ ಅನ್ನೋದರ ಬಗ್ಗೆ ಆತ ಕಿಂಚಿತ್ತು ಕೂಡ ಯೋಚನೆ ಮಾಡಲಿಲ್ಲ. ಮತ್ತು AK-47 ಮಾದರಿಯ ಗನ್ ಅನ್ನ ಕೂಡ ಇಲ್ಲಿ ಪ್ರದರ್ಶನ ಮಾಡಿರೋದು ಅದು ತಪ್ಪಾಗತ್ತೆ. ಸೊ ಅದರ ಹಿನ್ನೆಲೆಯಲ್ಲಿ ಆತನಿಗೆ ಶಿಕ್ಷೆಯನ್ನ ಪ್ರಕಟಿಸಲಾಗಿದೆ. ದೃಶ್ಯದಲ್ಲಿ ನೀವು ನೋಡಬಹುದು, AK-47 ಮಾದರಿಯ ನಕಲಿ ಗನ್ ಅನ್ನ ಹಿಡಿದು ರಸ್ತೆಯಲ್ಲಿ ಆತ ಶೋ ಕೊಟ್ಟಿದ್ದ. ಬೆದರಿಸೋ ರೀತಿಯಲ್ಲೆಲ್ಲ ರೀಲ್ಸ್ ಅನ್ನ ಮಾಡಿದ್ದ. ಎಂಜಾಯ್ ಮಾಡು, ಇರೋರು ಜಾಲಿ ಹೋದ್ಮೇಲೆ ಖಾಲಿ ಗೊತ್ತಾಯ್ತಲ್ಲ. ಎಂಜಾಯ್ ಮಾಡಿ, ಎಂಜಾಯ್ ಬಿಟ್ಟು ಕುಡಿಬೇಕು. ಆಲ್ಕೋಹಾಲ್ ಕುಡಿದ್ರೆ ಏನು ಸಿಗುತ್ತೆ? ಮತ್ತಿಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ಮೂರ್ತಿ, ರೀಲ್ಸ್ ಶೋಕಿಗೆ ಈಗ ಜೈಲೂಟ ತಿನ್ನುವಂತಹ ಪರಿಸ್ಥಿತಿನ, ಏನ್ ಕೇಸ್ ದಾಖಲಾಗಿತ್ತು, ಈಗ ಏನ್ ಶಿಕ್ಷೆ ಪ್ರಕಟ ಆಗಿದೆ? ದಿವ್ಯಾ, ಅರುಣ್ ಠಾಕರೆ ಅಂತೇಳಿ ಈತ ತುಂಬ ಈ ಹಿಂದೆ ಸಾಕಷ್ಟು ರೀಲ್ಸ್ಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಈ ರೀತಿಯಾಗೂ ಕೂಡ ರೀಲ್ಸನ್ನು ಮಾಡಬಹುದಾ ಅಂತೇಳಿ ಒಂದು ರೀತಿ ದೇಶಕ್ಕೆ ಮತ್ತು ಕರ್ನಾಟಕದಲ್ಲಿ ತೋರಿಸ್ಕೊಟ್ಟಿದ್ದೆ ಈತ. ಅಂದರೆ ಐಷಾರಾಮಿ ಮಟ್ಟದಲ್ಲಿ ದೊಡ್ಡ ದೊಡ್ಡ ಬ್ರ್ಯಾಂಡೆಡ್ ಕಾರುಗಳಿರ್ಬಹುದು ಅಥವಾ ಅಕ್ಕಪಕ್ಕ ಎಲ್ಲ 3-4 ಹುಡುಗಿಯರು ಇರ್ಬೋದು. ಈ ರೀತಿಯಾಗಿ ಸಾಕಷ್ಟು ರೀಲ್ಸನ್ನು ಮಾಡಿ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಹವಾವನ್ನು ಈತ ಕ್ರಿಯೇಟ್ ಮಾಡುವ ಕೆಲಸವನ್ನು ಮಾಡಿದ್ದ. ಆದರೆ ತೀರಾ ಇತ್ತೀಚೆಗೆ ಈತ ಬೆಂಗಳೂರಿನ ಈ ಭಾಗದಲ್ಲಿ ಬೆಂಗಳೂರಿನ ಈ ಭಾಗದಲ್ಲಿ ಒಂದು ಕಡೆ ಈತ ಏನು ಮಾಡಿದ್ದ ಅಂತ ಹೇಳಿದ್ರೆ, ದೊಡ್ಡ ಮಟ್ಟದಲ್ಲಿ ಈ ರೀತಿಯಾಗಿ ಶೋ ಆಫನ್ನು ಕೊಡೋದಕ್ಕೆ ಹೋಗಿದ್ದ. ಅಂತಂದರೆ ಈ ಗನ್ಗಳನ್ನು ಹಿಡಿದಿದ್ದ. ಅದು AK-47 ಗನ್ಗಳನ್ನು ಇಬ್ಬರು ಬಾಡಿ ಗಾರ್ಡ್ಗಳು ಹಿಡ್ಕೊಂಡ ರೀತಿ ಆತ ಆ್ಯಕ್ಷನನ್ನು ಮಾಡಿ ಅದಾದ ಬಳಿಕ ಅದನ್ನು ವಿಡಿಯೋವನ್ನು ಕೂಡ ಮಾಡ್ಕೊಂಡಿದ್ದ. ಆದರೆ ಆ ಗನ್ಗಳು ನಕಲಿ ಅನ್ನೋದು, AK-47 ನಕಲಿ ಗನ್ಗಳು ಅನ್ನೋದು ಆ ಬಳಿಕ ಗೊತ್ತಾಗಿದೆ. ಆದರೆ ಆ ಗನ್ಗಳನ್ನು ಹಿಡಿದಂತಹ ಸಂದರ್ಭದಲ್ಲಿ ಸಾರ್ವಜನಿಕರು ಹೆದರಿದ್ರು. ಇದಾದ ಬಳಿಕ ಒಂದಷ್ಟು ಪೊಲೀಸರಿಗೆ ದೂರುಗಳು ಕೂಡ ಹೋಗಿದ್ವು. ಆ ಬಳಿಕ ಈತನ ಇನ್ಸ್ಟಾಗ್ರಾಮ್ ಖಾತೆಯನ್ನು ವೀಕ್ಷಣೆ ಮಾಡಿದಂತಹ ಸಂದರ್ಭದಲ್ಲಿ ಈತ ಆ ಗನ್ಗಳನ್ನು ಬಳಸಿದ್ದು ಗೊತ್ತಾಯಿತು. ಹೀಗಾಗಿ ಆರ್ಮ್ಸ್ ಆ್ಯಕ್ಟ್ ಅಡಿ ಮತ್ತು IPC ಸೆಕ್ಷನ್ ಅಡಿ ಇದೀಗ ಪ್ರಕರಣವನ್ನು ದಾಖಲು ಮಾಡಿ ಆತನನ್ನು ಜೈಲಿಗೆ ಕಳಿಸುವ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ.